ದಯವಿಟ್ಟು ದಮ್ ಹೊಡೆದು ನಿಮ್ ದಮ್ ಕಳ್ಕೋಬೇಡಿ. कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवम्. ನೀವ್ ಇಂಡಿಯನ್ಸೇ ಇಷ್ಟು ರಾತ್ರೆಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಹಲೋ, I'm calling from TCS and your turning location is Hyderabad. Would you like to confirm? Yeah, I confirm. ಆಗಿರೋದು ಒಂದು ಕಂಪ್ನಿ ಹೈದರಾಬಾದ್ ಹತ್ರ ಪಾಕಿಸ್ತಾನ ಆದ್ರೆ ಹೋಗ್ಲೇಬೇಕು. ಜೀವಾ, ಹೇಳ. ಹೈದರಾಬಾದಲ್ಲಿ ನನ್ನ ಫ್ರೆಂಡು ರಂಜನ್ ಅಂತ ಒಬ್ಬ ಇದ್ದಾನೆ, ಅವ್ನಿಗೆ ಹೇಳಿ ರೂಮ್ ವ್ಯವಸ್ಥೆ ಮಾಡಿಸಿದ್ದೀನಿ, ಆಯ್ತಾ? ಸರಿ ಆಯ್ತಣ್ಣ. ಸರಿ, ಅವನ ಫೋನ್ ನಂಬರ್ ತಗೋ. ಸರಿ ಹೇಳಣ್ಣ. ಅಣ್ಣ ಒಂದು ಟೀ. ಹಲೋ ಅಣ್ಣ, ನಾನು ಗಚ್ಚಿಬೌಲಿಗೆ ರೀಚ್ ಆಗಿದ್ದೀನಿ. ಓ, ಆಲ್ರೆಡಿ ಗಚ್ಚಿಬೌಲಿ ರೀಚ್ ಆಗ್ಬಿಟ್ಯಾ? ಆ ಬಸ್ ಸ್ಟ್ಯಾಂಡ್ ಪಕ್ಕದ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಬಾ, ಅರ್ಧ ಗಂಟೆ ಬಂದ್ಬಿಡ್ತೀನಿ. ದೇವಸ್ಥಾನನಾ? ಆಯ್ತಣ್ಣ. ಅಣ್ಣ ಈ ಕಡೆ ಟೆಂಪಲ್. ಓ, ದಟ್ ಸೈಡ್. ಓಕೆ ಓಕೆ. ಹೌ ಮಚ್? ಮತ್ತೆ ರಾತ್ರಿ ಪ್ರಯಾಣ ಹೇಗಿತ್ತು? ಚೆನ್ನಾಗಿತ್ತಣ್ಣ. ನಿಮ್ಮ ಅಣ್ಣ ಹೇಗಿದ್ದಾನೆ? ಇದ್ದಾನೆ, ವಯಸ್ಸಿಗೆ ಬಂದಿದ್ದಾನೆ, ಮನೇಲಿ ಹುಡುಕ್ತಾ ಇದ್ದಾರೆ, ಸದ್ಯಕ್ಕೆ ಸ್ವಯಂ ಖುಷಿ ಮಾಡ್ಕೊಂಡಿದ್ದಾನೆ. ಅವನ ವಿಷಯ ಇಲ್ಲಣ್ಣ. ನೀವೇನು ಮೊಹಮ್ಮದ್ ಗಜ್ನಿ ಥರ ಅಂತೆ ಒಂದೇ ಹುಡುಗಿಗೆ 17 ಸತಿ ಪ್ರಪೋಸ್ ಮಾಡಿದ್ರಂತೆ, ಇಲ್ಲೂ ನಡೆಸ್ತಾ ಇದ್ದೀರಾ ಪ್ರೀತಿ ದಂಡಯಾತ್ರೆನ? ಪ್ರೀತಿ ಅನ್ನೋದು ದಂಡಯಾತ್ರೆ ಅಲ್ಲ ಕಣೋ, ಪ್ರೀತಿಸೋನು ರಾಜನೂ ಅಲ್ಲ. ಪ್ರೀತಿ ಅನ್ನೋದು ಅಶ್ವಮೇಧದ ಯಾಗದ ಥರ, ಪ್ರೇಮಿ ಅದರಲ್ಲೋಡೋ ಕುದುರೆ ಥರ. ಕುದುರೆ ತಾನು ಕಾಲಿಟ್ಟು ರಾಜ್ಯ ಎಲ್ಲ ತಾನೇ ಗೆದ್ದೆ ಅನ್ಕೋತಿರುತ್ತೆ, ಆದರೆ ಯಾಗದ ಕೊನೆ ದಿವಸ ಅದನ್ನೇ ಕಡಿದು ಊರಬ್ಬ ಮಾಡ್ತಾರೆ. ದಂಡಯಾತ್ರೆಯಲ್ಲಿ ಗೆದ್ದವನು ರಾಜ ಆಗ್ತಾನೆ, ಅಶ್ವಮೇಧದಲ್ಲಿ ಕುದುರೆ ಗೆದ್ರೂ ಸಾಯುತ್ತೆ, ಸೋತ್ರೂ ಸಾಯುತ್ತೆ. ಪ್ರೀತಿಯಲ್ಲಿ ಪ್ರತಿಯೊಬ್ಬ ಪ್ರೇಮಿಕತನೂ ಇಷ್ಟೇ ಮಗ. ಅಷ್ಟೆಲ್ಲ ಯಾಕೆ, ಇದು ಮೆಜೆಸ್ಟಿಕ್ಕಿಂದ ತಂದಿರೋ ಗ್ಲಾಸ್ ತಾನೆ? ಈ ಪ್ರೀತಿ ಮೆಜೆಸ್ಟಿಕ್ಕಿಂದ ತಂದಿರೋ ಗ್ಲಾಸು ಎರಡು ಒಂದೇ ಥರ ಕಾಣೋ, ಯಾವುದಕ್ಕೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ.
ಈ ಗ್ಲಾಸ್ ಎಷ್ಟು ದಿನ ಬರುತ್ತೋ ಅಷ್ಟು ದಿವಸ ಹಾಕ್ಕೊಂಡು ಅವ್ರಿವ್ರಿಗೆ ಬಿಲ್ಡಪ್ ಕೊಡ್ತಾ ಇರ್ಬೇಕಷ್ಟೇ. ಅದು ಸರಿ ಅಣ್ಣ, ಬೆಂಗಳೂರಲ್ಲಿ ಹುಡುಗಿರು ಮನ್ಸ್ಕಿನ ಮೆದುಳು ಜಾಸ್ತಿ ಯೂಸ್ ಮಾಡ್ತಾರೆ, ಹೈದ್ರಾಬಾದಲ್ಲಿ ಹೆಂಗೆ? ಅಯ್ಯೋ ನಿನ್ನ ಯಾವೂರಲ್ಲಿ ಹೋಗಿ ದಮ್ ಹೊಡೆದ್ರು ಬರೋದು ಹೊಗೆನೆ ಮಗ. ಹುಡುಗಿರೆಲ್ಲೋದ್ರೂ ಒಂದೇನೆ ಅಷ್ಟೇ. ಅದಿರಲಿ, ನಾಳೆಯಿಂದ ಆಫೀಸ್ ರಿಪೋರ್ಟಿಂಗು. ಕಾಲೇಜ್ ಲೈಫ್ ತುಂಬ ಮಿಸ್ ಮಾಡ್ಕೊತೀನಿ ಅನಿಸುತ್ತೆ. ಹೌದಣ್ಣ, ಕಾಲೇಜ್ ಲೈಫ್ನ ತುಂಬ ಮಿಸ್ ಮಾಡ್ಕೋತೀನಿ. ಲೈಫ್ ಅನ್ನೋ ಫಾಸ್ಟ್ ಟ್ರ್ಯಾಕ್ ವಾಚಲ್ಲಿ ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಜೊತೆ ರೇಸ್ ಓಡ್ತಾ ಓಡ್ತಾ ಅವಕ್ಕೆ ಗೊತ್ತಿಲ್ದಂಗೆ ಕಾಲನ್ನು ಚೇಂಜ್ ಮಾಡ್ತಾ ಇದ್ವು. ನನಗೂ ಬಾಲ್ಯ ಹೋಗಿ ಯೌವನ ಬಂತು. ಫೋನ್ಗೆ ಹುಡುಗಿರ ನಂಬರು ಬಂತು. ವಾರ್ಡ್ರೂಫ್ಗೆ ಕಲರ್ ಟೀ ಶರ್ಟ್ಸು, ಜೀನ್ಸ್ ಪ್ಯಾಂಟು ಎಲ್ಲ ಬಂತು. ಕೇಳ್ಕೊಳಂಗಿಲ್ಲ, ಚಿಗುರು ಮೀಸೆ, ಗಡ್ಡ, ಇನ್ನೂ ಏನೇನೋ ಬಂತು. ಹಂಗೂ ಹಿಂಗೂ PUC ಮುಗಿಸಿ ಸೂರ್ಯ ಮುಳುಗದ ಇಂಜಿನಿಯರಿಂಗ್ ಕೋರ್ಸಿಗೆ ಸೇರಿದ್ದು ಆಯಿತು. ನಾನು ಬೆಳಗ್ಗೆ ಅಣೆಕಟ್ಟು ಕಟ್ಟೋ ಕಾಂಟ್ರಾಕ್ಟ್ ತೊಗೊಂಡಿದ್ವಿ. ಆದರೆ ನಾವು ಕಿಸ್ತಿದ್ದು ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಪ್ರಪಂಚನೇ ಮರ್ತೋಗ್ತಿದ್ವಿ. ಫೇಸ್ಬುಕ್ಕು, ಫೋನ್ಗಳು ಅನ್ನೋ ಸಮುದ್ರಗಳಲ್ಲಿ ಹುಡುಗಿರು ಅನ್ನೋ ಮೀನುಗಳಿಗೆ ಚಾಟಿಂಗು, ಟೆಕ್ಸ್ಟಿಂಗು ಅನ್ನೋ ಗಾಳಿಗಳಾಗ್ತಿದ್ವಿ. ಸೆಮ್ಗೆ ಸಿಲೆಬಸ್ ಏನಿತ್ತು ಅಂತ ಗೊತ್ತಿರಲಿಲ್ಲ, ಆದರೆ ಏರ್ಟೆಲ್ ಡೊಕೊಮೋದಲ್ಲಿ ಆಫರ್ಗಳೇನಿತ್ತು ಅಂತ ಪಕ್ಕಾ ಗೊತ್ತಿತ್ತು. ಸೆಮಿಸ್ಟರ್ ಎಕ್ಸಾಮಲ್ಲಿ ಬ್ಯಾಕ್ ಆಗಲಿ, ಯಾವೊಂದಾದರೂ ಬರ್ಡೇ ಆಗಲಿ, ಒಳ್ಳೇದಾಗಲಿ ಕೆಟ್ಟದಾಗಲಿ, ದಾರಿಲಿ ಕಾಣಿಸಿದ ದೇವಸ್ಥಾನದಲ್ಲೆಲ್ಲ ಹೋಗಿ ಎಣ್ಣೆ ಹಾಕ್ತಿದ್ವಿ. ನಾವು ಟ್ರೈ ಮಾಡ್ತಿರೋ ಬ್ರ್ಯಾಂಡೇ ಇಲ್ಲ. ವಿಜಯ ಮಲ್ಯ ಏರ್ಲೈನ್ಸಲ್ಲಿ ಲಾಸ್ ಆಗಿಬಿಟ್ಟಿದ್ದ, ನಾವಿಲ್ಲ ಅಂದಿದ್ರೆ ಮುಳುಗಿ ಹೋಗ್ಬಿಡ್ತಿದ್ದ. KF ಹಾಕಿ ನಾವು ತೇಲಿ ಅವನ್ನೂ ತೇಲ್ಸಿದ್ವಿ. ದೇವಸ್ಥಾನದಲ್ಲಿ ಎಣ್ಣೆ ಹಾಕಿದ್ಮೇಲೆ ದೀಪ ಹಚ್ಚದೇ ಇರ್ತೀವ. ಒಟ್ಟಿನಲ್ಲಿ ಊದ್ಬತ್ತಿಯಿಂದ ಮಾತ್ರ ಹೊಗೆ ಬರುತ್ತೆ ಅನ್ನೋದನ್ನ ಸುಳ್ಳು ಮಾಡ್ತಾ ಇದ್ವಿ. ಜೊತೆಲಿ ಅಣ್ಣಮ್ಮನ ಡ್ಯಾನ್ಸು, ಮಿಡ್ ನೈಟ್ ಫೈಟ್ಸು, ಬರ್ತ್ಡೇ ಬಂಪ್ಸು. ಹಂಗೇನೆ ನಮ್ಮ ಬಲಗೈ ಯಾಕೋ ನಮ್ಮ ಎಡಗೈಗಿಂತ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿತ್ತು. ಅದೇ ರೀ ಕಾಲೇಜ್ನಲ್ಲಿ ನೋಟ್ಸ್ ಬರೆದು It's okay, I'm good. Let's go. ಇಲ್ಲಿ ಬರ್ತಿರೋ ನಾವು 4 ಜನ ಕಾಚಾ ಚಡ್ಡಿ ದೋಸ್ತುಗಳು. ನಾವು ಕಾಲೇಜ್ನಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದ್ಕಿಂತ ಬಂಕ್ ಹೊಡೆದು ಮೀಟ್ರ್ ಹಾಕಿದ್ದೆ ಜಾಸ್ತಿ. ಅದೇನು ಅಂತ ಕೇಳ್ತೀರಾ? ಇಲ್ಲಿ ಕೇಳಿ. ಎಷ್ಟು ಟ್ರೈ ಮಾಡಿದ್ರು ಹುಡುಗಿರೇ ಬೀಳ್ತಲ್ವಲ್ಲ ಮಗ. ಹುಡುಗಿ ಹೋಗೋ ದಾರಿಲಿ ಕಲ್ನೆಡು ಬಿದ್ದರೂ ಬೀಳ್ಬೋದು. ಲವಲ್ ಬೀಳ್ಸಕ್ ಮಗ ಹೇಳಿದ್ದು. ಓ ಲವ್ ಒಂದೆರಡು ಸಲ ಲವ್ ಗುರು ಕೇಳು, ಲವ್ ಮಾಡಿ ಬಿಟ್ಬಿಡ್ತೀವಿ ಮಗ. ಇವನ್ ಮಾತು ಕೇಳ್ತೀರಾ? ಬ್ಲೇಡ್ ನನ್ನ ಮಗ ಫ್ರೆಂಡ್ ಮದುವೆಗೆ ಮೆಡಿಕಲ್ ಶಾಪಿಂದ ಗಿಫ್ಟ್ ಬಾಕ್ಸ್ ತಂದು ಕೊಡೋ ಮಗ ಇವನು. ಅವ್ನ ಮಾತೇ ಕೇಳ್ತೀರಾ? ಜೀವನ್ ನೀನು ಹೇಳಿ ಮಗ. ನನ್ನ ಪ್ರಕಾರ ಇಷ್ಟೇ ಮಗ. ಹಾಲು ಬೇಕು ಅಂದರೆ ಹಸುನ್ ಸಾಕಬೇಕು, ಕೋಣನಲ್ಲ. ಹುಡುಗಿ ಬಿಡಬೇಕು ಅಂದರೆ ವೇದ ಅಂತ ಹೇಳ್ಬಾರ್ದು, ಹೊಗಳಿದ್ರೆ ಸಾಕು ಮಗ. ಹೊಗಳೋದು ಅಂದ್ರೆ ಮಗ ಸಿಂಪಲ್. ಆವ್ರೇಜ್ ಆಗಿದ್ರೆ ಐಶ್ವರ್ಯ ರೈ, ಸಣ್ಣಕ್ಕಿದ್ರೆ ಸೋನಮ್ ಕಪೂರ್, ಕುಳ್ಳುಕ್ಕಿದ್ರೆ ರಮ್ಯಾ, ಉದ್ದಕ್ಕಿದ್ರೆ ದೀಪಿಕಾ ಪಡ್ಕೊ. ಗೊತ್ತಾಯ್ತು ಬಿಡ್ ಮಗ. ದಪ್ಗಿದ್ರೆ ಶಕಿಲ, ಸಖತ್ತಾಗಿದ್ರೆ ಸನ್ನಿ ಇದೆಯೋ ಅಲ್ವಾ? ಅಪ್ಪ ಕಾರ್ತಿಕ, ನಿನ್ನ ಹೆಸರು ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಅಟ್ರಪ್ಪ. ಅಕಸ್ಮಾತ್ ಹುಡುಗಿ ಲಕ್ಷಣವಾಗಿದ್ರೆ ನೀನೆಲ್ಲ ಇರೋ ನಿಂದ ಚೆನ್ನಾಗಿದ್ಯಾ ಅಂತ ಹೇಳ್ಬಿಡ್ಬೇಕಷ್ಟೇ. ಲೋ ಕಾರ್ತಿಕ, ಏನೋ ಕ್ವೀನ್ ಅಂತಿದ್ದೆ, ಏನಾಯ್ತು? ಕ್ವೀನ್ ಓದ್ಲು ಮಗ, ಕಿಂಗ್ ಬಂತು. ಲೈಫಲ್ಲಿ ಯಾಕೋ ಲವ್ಗೆ ಮುಹೂರ್ತನೇ ಕೂಡ ಬರ್ತಿಲ್ಲ ಮಗ. ಪ್ರೀತಿ ಮೂಡೋದಕ್ಕೆ ಬೇಕಾಗಿರೋದು ಮುಹೂರ್ತ ಅಲ್ಲ ಮಗ, ಅರ್ಥ. ಅರ್ಥ ಅಂದ್ರೆ ಮಗ? ಅರ್ಥ ಅಂದರೆ ಅರ್ಥ ಮಗ, ಅರ್ಥಶಾಸ್ತ್ರ, ದುಡ್ಡು ಮಗ. ಕರೆಕ್ಟಾಗಿ ಹೇಳಿದೆ ಮಗ. ಪ್ರೀತಿ ಅಂದರೆ ಅರ್ಥ, ಸಮಯ ವ್ಯರ್ಥ, ಅವರವರ ಸ್ವಾರ್ಥ. ಹುಡುಗಿಯರು ಕೈ ಕೊಟ್ಟರೆ ಹುಡುಗರಿಗೆ ಫುಲ್ ತೀರ್ಥ. ಈ ನಡುವೆ ಯಾಕೋ ಹಗಲು ರಾತ್ರಿ ನಿದ್ದೆನೇ ಬರ್ತಿರ್ಲಿಲ್ಲ. ಬಡ್ಡಿ ಮಕ್ಕಳು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲೇಸ್ ಆಗಿಬಿಟ್ಟಿದ್ರು. ನಾನು ಕಾಯ್ತಾ ಇದ್ದೆ. ನಮ್ಮಮ್ಮ ಹೇಳ್ತಿದ್ಲು ಕತ್ತಗೆ ಒಂದು ಕಾಲ ಬರುತ್ತೆ ಅಂತ. ನಾನು ಬ್ರಾಡ್ ಗೇಜು, ಮೀಟ್ರ್ ಗೇಜು ಎಲ್ಲ ಬಿಟ್ಟು ನ್ಯಾರೋ ಗೇಜ್ ಟ್ರ್ಯಾಕಿಗೆ ಬಂದ್ಬಿಟ್ಟಿದ್ದೆ. ದೇವ್ರು ಕಳಿಸ್ದಂಗೆ ಮಾಸ್ ಕಂಪ್ನಿ ಅನ್ನೋ ಒಂದು ಟ್ರೈನ್ ಬಂತು. ಭಾರಿ ಜನ, ಏನು ರಶ್ಶು ಅಂತೀರಾ? ಹೆಂಗೋ ತಳ್ಳಾಡ್ಕೊಂಡು ಹತ್ತಿದೆ. ಅವಾಗ ಹತ್ತಿದ ಆ ಟ್ರೈನೇ ನನ್ನನ್ನು ಹೈದ್ರಾಬಾದ್ವರೆಗೂ ತಲುಪಿಸಿರೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರ ಕಾಲೇಜ್ ಲೈಫು. ಆದರೆ ಪ್ರತಿಯೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಇದೇ ಥರ ಇರುತ್ತಲ್ಲ ಸ್ಟೋರಿ ಸೇಮ್. ಹೌದಣ್ಣ, ಪ್ರತಿಯೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಇದೇ ಥರ ಎಂಜಾಯ್ ಮಾಡಿರ್ತಾನೆ. ಆದರೆ 2 ಥರ ಕ್ಲೈಮ್ಯಾಕ್ಸ್ ಇರುತ್ತೆ. ಪ್ಲೇಸ್ಮೆಂಟ್ ಆದರೆ ಹ್ಯಾಪಿ ಎಂಡಿಂಗು, ಪ್ಲೇಸ್ಮೆಂಟ್ ಆಗಲಿಲ್ಲ ಅಂದರೆ ಟ್ರಾಜಿಡಿ ಎಂಡಿಂಗು. ಕರೆಕ್ಟಾಗಿ ಹೇಳಿದೆ. ಸರಿ ಬಾ, ಕೆಳಗಡೆ ಒಂದು ವಾಕ್ ಹೋಗೋಣ.
ಮತ್ತೆ ಏನು ಸಮಾಚಾರ? ನೀನೇನಾದರೂ ಪ್ರೀತಿ ಗೀತಿ ಮಾಡಿದ್ಯಾ? ನಂದಿರಲಿ, ನಮ್ಮ ಅಣ್ಣ ಹೇಳ್ತಿದ್ದ ನಿಮ್ಮದು ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇದೆಯಾ ಅಂತ ಹೇಳಿ ಕೇಳೋಣ. ನಂದು ಒಂದು ಪ್ರೀತಿ ಕಥೆ ಇತ್ತು, ಆದರೆ ಇವಾಗಿಲ್ಲ. ನನ್ನ ಪ್ರೀತಿಯಲ್ಲಿ ನಾನು ಬೆಂಕಿ, ಅವಳು ಗಾಳಿ. ಒಂದು ಬಿರುಬೇಸಿಗೆ ಕಾಲ ಕಾಡು ಮಧ್ಯೆ ಒಂದು ಪ್ರೀತಿ ಕಿಡಿ ಹೊತ್ತಿತ್ತು. ಅವಳು ಬೀಸಿದ ಗಾಳಿಗೆ ಕಿಡಿ ಕಿಚ್ಚಾಯಿತು, ಕಿಚ್ಚು ಕಾಡ್ಗಿಚ್ಚಾಯಿತು. ನನ್ನ ಪ್ರೀತಿಗೆ ಎಲ್ಲೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಕಾಡು ತುಂಬ ಹರಡಿತ್ತು. ಆಮೇಲೆ ಏನಾಯ್ತಣ್ಣ? ಆಮೇಲೇನಾಯಿತು, ಕಾಲ ಬದಲಾಯಿತು. ಬೇಸಿಗೆ ಕಾಲ ಹೋಗಿ ಮಳೆಗಾಲ ಬಂತು. ಆದರೆ ಈ ಸತಿ ಬೀಸಿದ ಗಾಳಿಗೆ ಯಾವುದೋ ಮೋಡ ತೇಲಿ ಬಂತು. ಗುಡುಗು ಮಿಂಚು ಕಿವಿ ಪಕ್ಕದಲ್ಲಿ ಕೇಳಿಸ್ತಾ ಇತ್ತು. ಧೋ ಅಂತ ಮಳೆ ಸುರಿಯಿತು. ಕಾಡು ತುಂಬ ಹರಡಿದ ನನ್ನ ಪ್ರೀತಿ ಬೆಂಕಿ ಹಾರೋಯ್ತು. ಗಾಳಿ ಮಳೆ ಜೊತೆ ಮಾಯ ಆಯಿತು. ಈ ಬೆಂಕಿ ಬೂದಿ ಆಯಿತು. ನಮ್ಮದು ಬಿಡು ಮಗ ಟ್ರಾಜಿಡಿ ಲವ್ ಸ್ಟೋರಿ. ನಮ್ಮದು ಬೆಳಗ್ಗೆ ಕಾಫಿ ಕುಡಿಯುವಾಗ ಮಾತಾಡೋ ಮಾತಲ್ಲ, ಸಂಜೆ ಬಾರಲ್ಲಿ ಎಣ್ಣೆ ಹೊಡೆಯುವಾಗ ಮಾತಾಡೋ ಮಾತು. ಅದಿರಲಿ ಬಿಡು, ನಿಂದು ಯಾವ್ದಾದ್ರು ಲವ್ ಸ್ಟೋರಿ ಇದ್ರೆ ಹೇಳಪ್ಪ. ನನ್ನ ಲವ್ ಸ್ಟೋರಿನ ಒಂದಿನ ಹುಡುಗಿರಿಗೋಸ್ಕರ ರೋಡಲ್ಲಿ ಕಾಯ್ತಾ ಇದ್ದೆ. But I don't care. I don't care. ಏಯ್, ಯಾವನ ನೀನು ಬೆಗ್ಗರ್? 4 ದಿವಸ ಇದೇ ರೋಡಲ್ಲಿ ಇದೆಯಾ? ಬೆಗ್ಗರಲ್ಲ, ಲವರು. ಸುಮ್ಮನೆ ರಪ್ಪ, ಬೆಗ್ಗರ್ಸು ಲವರ್ಸ್ ಎರಡು ಒಂದೇ. ಬೆಗ್ಗರ್ಸು ಕಾಸು 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 ಅಂತ ಕೇಳ್ತೀವಿ, ನೀವು ಲವರ್ಸು ಪ್ರೀಸು 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 ಅಂತ ಕೇಳಿದ್ರೆ ಅದರಲ್ಲಿ ಈ ರೋಡಲ್ಲಿ ಏನು ಮಾಡ್ತಾ ಇದೆಯಾ ನೀನು? ಹುಡುಗಿರಿಗೋಸ್ಕರ ಕಾಯ್ತಾ ಇದ್ದೀನಿ ಗುರು. ಇದೇನು ಅಣ್ಣ ಅವ್ರ ಕಾಲ ಕೆಟ್ಟೋಯ್ತಾ? ರವಿಚಂದ್ರನ್ ಕಾಲ ಕೆಟ್ಟೋಯ್ತಾ? ರೋಡಲ್ಲಿ ಹುಡುಗಿರು ಬರೋಕೆ? ಹುಡುಗಿರೆಲ್ಲ ಫೇಸ್ಬುಕ್ಕಲ್ಲಿ ಆನ್ಲೈನ್ ಇದ್ದಾರೋ? ಯಾಕೆ ನಿನ್ನ ಹತ್ರ ಫೋನ್ ಇಲ್ವಾ? ಫೇಸ್ಬುಕ್ ಇಲ್ವಾ? ಹೋಗೋ, ಹುಡುಗಿರ್ ನಲ್ಬಡಾಯ್ತು, ಹೋಗೋ. ನಮ್ಮ ಕಾಂತ ಆನ್ಲೈನ್ ಬಂದಿದ್ದಾಳೆ. ಕಾಂತ ಐ ಲವ್ ಯು ಕಾಂತ, ಐ ಲೈಕ್ ಇಟ್. ಜಗತ್ತಿಗೆ ಅವ್ರು ಯಾರೋ ಬುದ್ಧ ಅನ್ನೋನು ಬುದ್ಧಿ ಹೇಳಿದ್ರೆ ನನಗೊಬ್ಬ ಬೆಗ್ಗರ್ ಬುದ್ಧಿ ಹೇಳ್ದ. ಏಯ್, ಅದೆಲ್ಲ ಸರಿ, ಆದರೆ ಆ ಬೆಗ್ಗರ್ ಯಾಕೆ ನಂತರ ಕಾಣಿಸ್ತಿದ್ದ? ಅದೆಲ್ಲ ನಿಮ್ಮ ಇಮ್ಯಾಜಿನೇಷನ್ ಅಣ್ಣ. ಹೌದಾ? ಸರಿ, ಮತ್ತೆ ಆಮೇಲೆ ಏನಾಯ್ತು? ಫೇಸ್ಬುಕ್ಕಲ್ಲಿ ಪರಿಚಯ ಆಯಿತು, ಮೊಬೈಲ್ನಲ್ಲಿ ಮಾತಾಯಿತು, ಮಾಲಲ್ಲಿ ಮೀಟ್ ಆಯಿತು, ಪಾರ್ಕಲ್ಲಿ ಲವ್ ಆಯಿತು. ಎಲ್ಲ ಮಿಸ್ ಕಾಲಿಂದನೇ ಸ್ಟಾರ್ಟ್ ಆಯಿತು. ಮೆಸೇಜಿಂದ ಟೇಕ್ ಆಫ್ ಆಯಿತು. ಕಾಲು ಅಂತ ಕರೆನ್ಸಿ ಖಾಲಿ ಆಯಿತು. ಹೈದ್ರಾಬಾದಿಗೆ ಬರೋಕ್ಕೂ ಮುಂಚೆ ಬ್ರೇಕಪ್ ಆಗಿ ಫೋನ್ ಮಾಡೋದೇ ಬಂದಾಯಿತು. ಏನು ಪ್ರೀತಿಲಿ ಅನುಮಾನನಾ? ನಿಮ್ಗೆ ಗೊತ್ತಾಯ್ತಣ್ಣ? ರೋಡ್ ಅಂದಮೇಲೆ ಹಂಸಿದ್ದೇ ಇರುತ್ತೆ, ಪ್ರೀತಿ ಅಂದಮೇಲೆ ಅನುಮಾನ ಬಂದೇ ಬರುತ್ತೆ. ಹೆಪ್ಪುಗಟ್ಟಿದ ಹಾಲಿನ ಥರ ಇರೋ ಈ ಪ್ರೀತಿಗೆ ಡೌಟ್ ಅನ್ನೋ ಉಳಿ ಎಲಿಮೆಂಟ್ ಇರಲೇಬೇಕು. ಆವಾಗಲೇ ಮೊಸರು ಬೆಣ್ಣೆ ತುಪ್ಪ ಅನ್ನೋಂಥ ಖುಷಿ ಐಟಮ್ ಸಿಗೋದು. ಅನುಮಾನ ಬಂದಾಗ ಪರಿಹರಿಸ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಲೈಫ್ ತುಂಬ ಸುಂದರವಾಗಿರುತ್ತೆ. ನೀವು ಹೇಳಿದ ಕರೆಕ್ಟ್ ಅಣ್ಣ. ನಾನು ಅವಳಿಗೆ ಫೋನ್ ಮಾಡಲೇಬಾರ್ದು ಅಂದ್ಕೊಂಡಿದ್ದೆ, ಆದರೆ ಇವತ್ತು ಬೆಳಿಗ್ಗೆ ನಡೆದಿದ್ದು ಒಂದು ಘಟನೆಯಿಂದ ನನಗೆ ಜ್ಞಾನೋದಯ ಆಯಿತು. ಬೆಳಗ್ಗೆನಾ? ಏನಾಯ್ತು ಅಂತ ಘಟನೆ? ಆ ದೇವಸ್ಥಾನದ ಹತ್ರ
ಛೇ, ಅರ್ಧ ಗಂಟೆಯಿಂದ ಇನ್ನೂ ಎಷ್ಟೊತ್ತಾಗುತ್ತೋ? ಸರ ನೀವು ಕನ್ನಡದವ್ರೇನ್ರಿ? ಹೌದು, ನಾವು ಕನ್ನಡದವ್ರು. ನೀವು ಕನ್ನಡದವರಾ? ಏನೋ ಹುಡುಕ್ತಾ ಇರಂಗಿತ್ತು, ಏನಾದರೂ ಕಳ್ಕೊಂಡಿದ್ದೀರಾ? ನನ್ನ ಪರ್ಸು ಮೊಬೈಲು ಕಳೆದೈತ್ರಿ. ಅರ್ಧ ತಾಸಿಂದ ಇಲ್ಲೇ ಕೂತಿದ್ದೆ, ಈಗ ಕಾಣಂಗಿಲ್ಲ. ತಗೊಳ್ಳಿ, ಫೋನ್ ಮಾಡಿ, ಇಲ್ಲೇ ಎಲ್ಲಾದರೂ ಬಿದ್ದಿದ್ರೆ ಸಿಗುತ್ತೆ. ಈಚೆ ಕಾಯಿನ್ಬೋದಿಂದ ಕಾಲ್ ಮಾಡಿದ್ದೆ ರೀ, ಸ್ವಿಚ್ ಆಫ್ ಆಗ್ಬಿಟ್ಟದೆ. ಯಾರೋ ಅಡ್ಸಿ ಮಕ್ಕಳು ಕದ್ಬಿಟ್ಟವ್ರಿ. ಯಾರಾದರೂ ಫ್ರೆಂಡ್ಸ್ ಇದ್ರೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಫೋನ್ ಮಾಡಿ. ಈ ಊರಾಗ ನಂಗೆ ಯಾರೂ ದೋಸ್ತಿಲ್ಲ ರೀ. ಹೈದ್ರಾಬಾದ್ ನಾನು ಹೊಸಬ. ಹೊಸ್ಬಾನ? ಏನು ಮಾಡ್ತಿದ್ದೀರಾ ಹೈದ್ರಾಬಾದಲ್ಲಿ? ಸರ ನನ್ನ ಹೆಸರು ವಿಜಯ್. ನಮ್ಮದು ಗುಲ್ಬರ್ಗ ಜಿಲ್ಲೆಗ ಚಿಕ್ಕಮಾತೂರು ಹಳ್ಳಿ ಕಣ್ರಿ. ನಾನು ನಮ್ಮಪ್ಪ ನಮ್ಮವ್ವ ಕೂಡಿ ಇರ್ತಿದ್ದೀವಿ ರೀ. ನಮ್ಮವ್ವಾಗೆ ಆಸ್ತಮಾ ಕಾಯಿಲೆ ಕಣ್ರಿ. ಕಳಿಸುಗಿದಾಗ ಹೊಲ್ದಾಗ ಶಾನ ಕೆಲಸ ಮಾಡಿ ಕಾಯಿಲೆ ಜಾಸ್ತಿಯಾಗಿ ಸೀರಿಯಸ್ ಆಗ್ಬಿಟ್ಟೈತ್ರಿ. ಬೆಂಗಳೂರಿನಾಗ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡೀವ್ರಿ. ಅಲ್ಲ ರೀ, ಬೆಂಗಳೂರಿನಲ್ಲಿ ಅಮ್ಮನ ಅಡ್ಮಿಟ್ ಮಾಡಿಬಿಟ್ಟು ಇಲ್ಲಿ ಬಂದೇನು ಮಾಡ್ತಾ ಇದ್ದೀರಾ? ಆಸ್ಪತ್ರೆಗೆ ಶಾನ ಖರ್ಚಾತೈತ್ರಿ. ಮನೇಲಿದ್ದಿದ್ದು ರಾಗಿ ಪಾತ್ರೆ ಪಗಡ ಎಲ್ಲ ಮಾರಿ ಹೊಂದ್ಸಿದೀವಿ ರೀ. ಕಳೆದ ವಾರದಾಗ ಡಾಕ್ಟ್ರು 6,500 ಔಷಧಿ ಚೀಟಿ ಬರ್ದವ್ರಿ. ಅಂಥದ್ರಾಗ ಹೈದ್ರಾಬಾದಾಗ ನಮ್ಮ ಅಪ್ಪನ ದೋಸ್ತೊಬ್ಬ ಔಷಧಿ ಚೀಟಿ ತೊಗೊಂಬಾ, ನಿಂಗೆ ಔಷಧಿ ಕೊಡಿಸಿ ಕೈಲಾದ್ರೆ ರೊಕ್ಕನೂ ಕೊಡ್ತೀನಿ ಅಂತ ಹೇಳಿದ್ರು ರೀ. ಅದಕ್ಕೆ ರಾತ್ರಿ ಸಿಕ್ಕಿದ್ರೆ ಎಲ್ಲ ಹತ್ಕೊಂಡು ಹೈದ್ರಾಬಾದಿಗೆ ಬಂದು ಇಳ್ದಾರಿ. ಆದರೆ ಇವಾಗ ಪರ್ಸು ಮೊಬೈಲು ಎಲ್ಲ ಕಳ್ಕೊಂಡಿದ್ದೀನಿ ರೀ. ಛೇ, ಎಂಥ ಕೆಲಸ ಆಯಿತು? ಭಾಷೆ ಗೊತ್ತಿಲ್ಲದಿರೋ ಊರಾಗ ದೇವ್ರು ಸಿಕ್ಕಂಗೆ ಸಿಕ್ಕಿದಿರ್ರಿ. ಒಂದು 500 ರೂಪಾಯಿ ರೊಕ್ಕ ಇದ್ರೆ ಕೊಡ್ರಲ್ಲ, ನಮ್ಮ ಅಪ್ಪನ ದೋಸ್ತಿನ ಭೇಟಿಯಾಗಿ ಔಷಧಿ ತೊಗೊಂಡು ಹೋಗ್ತೀನಿ ರೀ. ಬೆಂಗಳೂರಿಗೆ ಹೋದ್ಮೇಲೆ ನಿಮ್ಮನ್ನು ಹೆಂಗನ ಭೇಟಿಯಾಗಿ ದುಡ್ಡು ವಾಪಸ್ ಮಾಡ್ತೀನಿ ರೀ. ಏನು ಇವನು ದುಡ್ಡು ಕೇಳ್ತಿದ್ದಾನಲ್ಲ, ಹೆಂಗೆ ನಂಬೋದು ಇವನ್ನ? ಪಾಪ ಕನ್ನಡದ ಹುಡುಗ ಬೇರೆ, ಅಮ್ಮಂಗೆ ಹುಷಾರಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ. ಕಂಟ್ಲಲ್ಲಿ ಕಂಡೋರ್ ಮಕ್ಕಳು ನಡ್ಕೊಂಡು ಟ್ರಾಫಿಕಲ್ಲಿ ಭಿಕ್ಷೆ ಬೇಡೋ ಜನರಿರೋ ಈ ಕಾಲದಲ್ಲಿ ಹೆಂಗೆ ನಂಬೋದು ಇವನ್ನ? ಎಸ್, ಸರಿ, ನೀನು ಹೈದ್ರಾಬಾದ್ಗೆ ಔಷಧಿ ತಗೋಬೇಕು ಅಂತ ಬಂದಿದ್ದೆ ಅಲ್ವಾ? ಹೌದ್ರಿ. ಔಷಧಿ ಚೀಟಿ ಕೊಡು. ಔಷಧಿ ಚೀಟಿನೂ ಕಾಣಂಗಿಲ್ಲ ರೀ. ಪರ್ಸು ಮೊಬೈಲ್ ಜೊತೆ ಅದು ಕಳ್ಕೊಂಬಿಟ್ಟಿದ್ದೀನಿ ರೀ. ನಂಬ್ರಿ ನನ್ನ. ಸುಮ್ಮನೆ ಹೊರಟೋಗಯ್ಯ ಇಲ್ಲಿಂದ. ಇಲ್ಲ ಸರ, ನಂಬ್ರಿ ಸರ ನನ್ನ. ಅಪ್ಪ ಅಮ್ಮ ಊರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ? ಹೊರಟೋಗು. ಇಲ್ಲ ಸರ, ನನ್ನ ಕಣ್ಮುಂದೆ ನಿಲ್ಬೇಡ. ಇಲ್ಲ ಸರ್, ನಂಬ್ರಿ ಸರ್. ಯಾವನು ಬೆಳಗ್ಗೆನ ಮೂಡ್ ಆಫ್ ಮಾಡ್ಬಿಟ್ಟ. ಛ, ಇವನ್ ಬೇರೆ ಫೋನ್ ಮಾಡಲಿಲ್ಲ. ಏನಿದು? ಔಷಧಿ ಚೀಟಿ. ಅಯ್ಯೋ ಶಿಟ್ ಮ್ಯಾನ್. ಎಂಥ ಕೆಲಸ ಮಾಡ್ಬಿಟ್ಟೆ. ಯಾವುದೋ ಒಂದು ಮೂಲೆಯಲ್ಲಿ ನನ್ನ ಮನಸಾಕ್ಷಿ ಹೇಳ್ತಾ ಇತ್ತು ಅವನು ನಂಬು ಅಂತ. ಅನುಮಾನ ಬಿದ್ದುಬಿಟ್ಟೆ. ಇದೇ ಥರ ಅನುಮಾನ ಬಿದ್ದು ನನ್ನ ಹುಡುಗಿನ ಕಳ್ಕೊಂಡೆ. ಈಗ ಜನರನ್ನು ಕಳ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ನೆಮ್ಮದಿನೇ ಕಳ್ಕೊತಾ ಇದ್ದೀನಿ. ಅಯ್ಯೋ, ಎಲ್ಲೋದ ಹುಡುಗ? ಹಲೋ ಗುರು, ನಿಂತ್ಕೊಳ್ಳಿ ನಿಮ್ಮನ್ನ. ಹಲೋ ಬಾಸ್. ಹಲೋ ಗುರು, ನಿಮ್ಮ ಔಷಧಿ ಚೀಟಿ ಅಲ್ಲೇ ಬಿದ್ದಿತ್ತು ಗುರು. ಸಾರಿ ಬಾಸ್, ನಿಮ್ಮ ಮೇಲೆ ಅನುಮಾನ ಬಿದ್ದುಬಿಟ್ಟೆ. ತಗೊಳ್ಳಿ 500 ರೂಪಾಯಿ. ಇದರಲ್ಲಿ ನನ್ನ ನಂಬರ್ ಇರುತ್ತೆ, ನಿಮಗಾದರೆ ಕೊಡಿ, ಬಲವಂತ ಇಲ್ಲ. ಸಾರಿ ಗುರು, ನಿಮ್ಮ ಮೇಲೆ ಅನುಮಾನ ಬಿದ್ದುಬಿಟ್ಟೆ. ಅಬ್ಬಾ, ಇವಾಗ ಒಂದು ಸ್ವಲ್ಪ ನಿರಾಳ ಆಯಿತು. ಛೇ, ಫಸ್ಟು ನಾನು ಹುಡುಗಿಗೆ ಫೋನ್ ಮಾಡಬೇಕು. ಫೋನ್ ರಿಸೀವ್ ಮಾಡು ಚಿನ್ನು, ಫೋನ್ ರಿಸೀವ್ ಮಾಡು ಪ್ಲೀಸ್. Please, 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 Chinu, please, please, sorry, Chinu, I won't repeat again, please, sorry, I love you, thank you, yes,
ಯಾವನೋ ಕನ್ನಡದವನು ಬಂದಿದ್ದಾನೆ, ಖರ್ಚಿಗೆ ದುಡ್ಡು ಮಾಡ್ಕೋಬೇಕು. అన్నా ఈ మెడికల్ రిసిప్ట్ మీద అవునండి, థ్యాంక్స్. ನಾನು ಅವನಿಗೆ ಮೋಸ ಮಾಡಿದೆ ಅಂದ್ಕೊಂಡೆ, ಆದರೆ ನನಗೆ ನಾನು ಮೋಸ ಮಾಡ್ಕೊಂಡಂಗಿದೆ. ಜೇಬಲ್ಲಿ ಏನೋ ದುಡ್ಡಿದೆ, ಆದರೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಈ ಕಥೆಯ ನೀತಿ ಇಷ್ಟೇ. ಮನಸ್ಸಾಕ್ಷಿಗೆ ಮೋಸ ಮಾಡ್ಕೊಂಡವನು ನೆಮ್ಮದಿ ಕಳ್ಕೊತಾನೆ, ಮನಸ್ಸಾಕ್ಷಿ ಮಾತು ಕೇಳಿದವನು ಸಂತೋಷ ನೆಮ್ಮದಿಯಿಂದ ಇರ್ತಾನೆ. ದಿನ ಬೆಳಗ್ಗೆದ್ರೆ ಸಾವಿರಾರು ಜನ ಮನಸ್ಸಾಕ್ಷಿಗೆ ಮೋಸ ಮಾಡ್ಕೋತಾನೆ ಇರ್ತಾನೆ. ಅದರಲ್ಲಿ ನೀವೊಬ್ಬರಾಗಬೇಡ್ರಿ, ನಿಮ್ಮ ಮನಸ್ಸಾಕ್ಷಿಗೆ ಮೋಸ ಮಾಡ್ಕೋಬೇಡ್ರಿ. ಪ್ಲೀಸ್ ಶೇರ್ ದಿಸ್. ಯುವರ್ಸ್ ಅಜಿತ್ ಕುಮಾರ್. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ. ಮೆದುಳಿನ ಮೂಲೆಲೆಲ್ಲ ಪದಗಳು ಗುನ್ 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 ಗುಟ್ಟುತ್ತೈತೆ. ಎರಡು ಬೆರಳು ಬಾಯಲ್ಲಿಟ್ಟುಕೊಂಡು ಶಿಳ್ಳೆ ಒಡಿಯಂಗಾಗುತ್ತೈತೆ. ಅಡ್ಡ ತಿಟ್ಟಿ ಅಲೆದ ಕಾಲು ತಾಳ ತಕ್ಕ ತಕ್ಕ ಕುಣಿತೈತೆ. ಜಮ್ಮ 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 ಜಾ ಜಮ್ಮ 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 ಜಾ ಜಮ್ಮ 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 ಜಮ್ಮ